ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಧನುರ್ಮಾಸದ ಮುಂಚಾನೆಯ ಶುಭಾಶಯಗಳು. ಇವತ್ತು ನಂದು 6ನೇ ದಿನದ ಧನುರ್ಮಾಸದ ಪೂಜೆ ದಿನ. ಸಕ್ಸಸ್ಫುಲಿ 6th ಡೇ ಕೂಡ ಎದ್ದಿದ್ದಾಯಿತು. ಬಟ್ ಇವತ್ತು 4:15 ಆಗೋಯ್ತು. ಯಾಕೆ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಪಾಪು ಎದ್ಬಿಟ್ಟಿದ್ದ. ಅವನಿಗೆ ಫೀಡ್ ಮಾಡಿ ಮತ್ತೆ ಮಲಗಿಸಿ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಇನ್ನು ಈ ಚಳಿಯಲ್ಲಿ ಹಾಸಿಗೆ ಬಿಟ್ಟು ಎದ್ದೊಳೋದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆ ಚಳಿ, ಆ ನಿದ್ದೆ. ಆದರೆ ಈ ಬ್ರಾಹ್ಮಿ ಮುಹೂರ್ತದ ಪಾಸಿಟಿವ್ ವೈಬ್ಸು ನೆನಪಾಗಿದ್ದ ತಕ್ಷಣ ಎದ್ಬಿಟ್ಟೆ. ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಅಲಾರಮ್ ಸ್ನೂಸ್ ಮಾಡ್ದಿರ ಎದ್ದಿದ್ದೀರಾ ಕಮೆಂಟ್ ಮಾಡಿ, ಹಾನೆಸ್ಟಾಗಿ ತಿಳಿಸಿ ನೋಡೋಣ. ನನಗೆ ಈ ಧನುರ್ಮಾಸದ ವ್ಲಾಗ್ಸ್ ಎಲ್ಲ ನೋಡ್ತಾ ಇರೋವಾಗ ಏನನ್ಸುತ್ತಂದರೆ ನಾನೇ 60s ಮತ್ತು 70s ಲೈಫಿಗೆ ಟ್ರಾನ್ಸ್ಫಾರ್ಮ್ ಆಗಿರೋ ಥರ ಫೀಲ್ ಆಗುತ್ತೆ. ತುಂಬ ಮಾಡರ್ನ್ ಆಗಿರೋಳು ನಾನು. ಬಟ್ ಆದರೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಟ್ರೆಡಿಷನ್ನ ಫಾಲೋ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಿರೋವಾಗ ನನ್ನ ಮನಸ್ಸಿಗೆ ನಾನೇ ಸೋಲ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಪೂಜೆ, ಬೆಳಗ್ಗೆ ಎದ್ದೊಳೋದು, ಎಲ್ಲ ಕೆಲಸ ಮಾಡೋದು ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಮತ್ತು ಸೀರೆ ಉಟ್ಟು ಪೂಜೆ ಮಾಡುವಾಗ ಅದೇನೋ ಒಂಥರ ಒಳ್ಳೆ ವೈಬ್ ಸಿಗುತ್ತೆ. ನಾನು ಅಮ್ಮನ ಹತ್ರ ಕೇಳ್ತಿರ್ತೀನಿ, ಯಾವಾಗಲೂ ಸೀರೆ ಉಟ್ಕೋತಿರಲ್ವ, ನಿಮಗೇನೋ ಅನ್ಕಂಫರ್ಟಬಲಾಗಿ ಫೀಲ್ ಆಗಲ್ವಾ ಅಂತ. ಏಕೆಂದರೆ ನನಗೆ ಸೀರೆ ಕ್ಯಾರಿ ಮಾಡೋದು ಅಷ್ಟೊಂದು ಈಸಿಯಾಗಿ ಬರಲ್ಲ. ಹೆಂಗೋ ಹಂಗೆ ಮ್ಯಾನೇಜ್ ಮಾಡ್ತೀನಿ. ನನಗೆ ಸೀರೆ ಈಗಲೂ ಸರಿಯಾಗಿ ಉಡೋದಕ್ಕೆ ಬರೋದಿಲ್ಲ. ನಂತರ ನೀವೇನಾದರೂ ಇದ್ದೀರಾ ಕಮೆಂಟ್ ಮಾಡಿ. ಮತ್ತು ಸುಮಾರು ಜನ ಹೌಸ್ ವೈಫ್ಸು ಇವಾಗವರೆಗೂ ಅಷ್ಟೇ ಯಾವ ರೀತಿಯಾಗಿರುವಂಥ ವೆಸ್ಟರ್ನ್ ವೇರ್ಸು ಹಾಕ್ಕೊಳ್ಳೋದಿಲ್ಲ. ಯಾವಾಗಲೂ ಅಷ್ಟೇ 24/7 ಅವರು ಸೀರೆನೇ ಯೂಸ್ ಮಾಡ್ತಾರೆ. ಈವನ್ ನೈಟೀಸ್ ಕೂಡ ಹಾಕೋದಿಲ್ಲ. ನಾನು ಕೂಡ ಯಾವತ್ತೂ ಲೈಫಲ್ಲಿ ಒಂದಿನ ಕೂಡ ನೈಟಿ ಹಾಕಿಲ್ಲ. ಸೊ ನೀವೇನಾದರೂ ಇವಾಗಲೂ ಅಷ್ಟೇ ಯಾವಾಗಲೂ ಸ್ಯಾರಿನೇ ಉಡ್ತಿದ್ದಾರಾ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಗ್ರೇಟ್. ಯಾಕೆಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂದು ಗ್ರೇಸ್ ಬೇಕು. ಇಲ್ಲೇಮ್ಮ ಎತ್ತು ಪೋರ ಚಿಂಟು ಬಾಮ್ಮ ಬಾ ಬಿಸ್ಕೆಟ್ ಕೊಕ್ರು ವಾ ಸಮಿ ಓಡೆ ಸಮಿ ಕಮ್ ಚಿಂಟು ಕಮ್ ಚಿಂಟು ಹಂಗೆ ಇರು ಮನೆ ಬಾಮ್ಮ 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 ಓಡಿವಾ ಸ್ವಾಮಿ ಓಡುವ. ಅಯ್ಯೋ ಓಡಿವ ಸ್ವಾಮಿ, ಓಡೆ ಸ್ವಾಮಿ, ಓಡೆ ಸ್ವಾಮಿ, ಓಡೆ 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 ಓಡೆ. ಯಪ್ಪ ದಿಗ್ಲೇ ಆಯ್ಪಟ್ಟಿನ್ಸಿ. ಇವತ್ತು ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಾನು ಇನ್ನೇನು ಪೂಜೆ ಶುರು ಮಾಡಬೇಕು ಅಂತ ಹೇಳಿ ಹೊಸ್ಲಲ್ಲಿ ದೀಪದ ಆರತಿ ಮಾಡೋದಕ್ಕಂತ ಗೇಟ್ ತೆಗೆದಿದ್ದೆ. ಅಂತ ಹೇಳಿದ್ರೆ ಜಸ್ಟ್ ಲ್ಯಾಚ್ ತೆಗೆದಿದ್ದೆ ಅಷ್ಟೇ. ನಮ್ಮ ಚಿಂಟು ಗೇಟ್ನ ಓಪನ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಕಿಕ್ ಮಾಡ್ದ, ಒಂದು ನಾಯಿ ಬಂತು ಅಂತ ಹತ್ತಿ ನೋಡೋದಕ್ಕೆ ನಿಂತ್ಕೊಂಡವನು. ಗೇಟ್ ಓಪನ್ ಆಗಿಬಿಡ್ತು, ಓಡೋಗ್ಬಿಟ್ಟ ಆಚೆ ತಪ್ಪಿಸ್ಕೊಂಡು. ನನಗೆ ಸೀರಿಯಸ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅಮ್ಮನ ಕರೆದ್ರೆ ಅಮ್ಮ ಪಾಪ ಟ್ಯಾಗ್ ತೊಗೊಂಡು ಓಡಿ ಬಂದರು. ಸೀರಿಯಲಿ ನಾನು ಓಡೋದಕ್ಕೂ ಆಗ್ತಿಲ್ಲ. ಎಲ್ಲ ನಾಯಿಗಳು ಪಾಪ ಬೊಗಳ್ಕೊಂಡೇ ಇದ್ವು. ಎಲ್ಲಿ ಕಚ್ಚಿಬಿಡ್ತವೋ ಇಲ್ಲ ಇವನು ಎಲ್ಲಿ ಓಡೋಗ್ಬಿಡ್ತಾನೆ ಅಂತ ಭಯ ಆಗ್ತಿತ್ತು. ಮೇನ್ ರೋಡ್ ಇದೆ ಅಲ್ಲಿ. ಶಾಂತವಾಗಿದ್ದಿದ್ದು ನನ್ನ ಮನಸ್ಸು ಒಂದು ಟೈಮ್ಗೆ ಹಾಗೆ ಫುಲ್ಲು ಕಂಪ್ಲೀಟ್ಲಿ ಗಾಬರಿ ಆಗೋಯ್ತು. ಅಮ್ಮನೂ ನಾನು ಓಡೋಗಿ ಹೆಂಗೋ ಅವನ್ನ ಹಿಡ್ಕೊಂಡಿದ್ದಾಯಿತು. ಸದ್ಯ ಅವನ ಕೈಗೆ ಸಿಕ್ಕಿದ ಮೇಲೆ ಸಮಾಧಾನ ಆಯಿತು. ಅವನ್ನ ಯಾವಾಗಲೂ ಮನೇಲಿ ಫ್ರೀಯಾಗೇ ಬಿಟ್ಟಿರ್ತೀವಿ ನಾವು, ಕಟ್ಟೆ ಹಾಕಿರಲ್ಲ. ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಎದ್ದೊಳೋದ್ರಿಂದ ಅವ್ನು ವಾಕ್ಗೆ ಹೋಗೋದು ಸ್ವಲ್ಪ ಲೇಟಾಗುತ್ತೆ. ಈ ಥರ ಯಾವತ್ತಾದರೂ ಚಾನ್ಸ್ ಸಿಕ್ಕಿದ್ರೆ ಪಟ್ಟಂತ ಓಡೋಗ್ಬಿಡ್ತಾನೆ. ಅವನ್ನ ಹಿಡಿಯೋದೇ ಕಷ್ಟ. ನನಗೆ ಯಾವಾಗಲೂ ಭಯ ಆಗ್ತಿರುತ್ತೆ ಅವನೇನ ಕಳೆದೋಗ್ಬಿಟ್ರೆ ಹೆಂಗಪ್ಪ ಅಂತ. ದೇವ್ರ ದಯೆ ಸಿಕ್ಕದ. ಆಮೇಲೆ ಅವನ್ನ ಹೆಂಗೋ ಎಳ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಇವತ್ತು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ದೆ. ತುಂಬ ಪೇಷನ್ಸಾಗಿ ರಂಗೋಲಿ ಹಾಕಿದ್ದೆ. ಹೊರ್ಗಡೆ ರಂಗೋಲಿ ಇವತ್ತು ನೀವು ನೋಡಿರ್ಬೋದು, ರೆಗ್ಯುಲರಾಗಿ ಇರೋ ಥರ ಇಲ್ಲ. ಅದೇನು ಮಾಡಿದ್ದಾನೋ ಅವನು ಹೋಗೋ ರಭಸದಲ್ಲಿ ಅಳಿಸ್ಕೊಂಡು ಹೋಗ್ಬಿಟ್ಟಿದ್ದ. ಮತ್ತೆ ಕೂತ್ಕೊಂಡು ರಂಗೋಲಿ ಹಾಕಿದೆ.
ನನಗೆ ಯಾವಾಗಲೂ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಬೇಕು ಅಂತ ತುಂಬಾ ಆಸೆ. ಬಟ್ ದೊಡ್ಡ ದೊಡ್ಡ ರಂಗೋಲಿ ಹಾಕಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 1-2 kg ಒಂದು ವಾರಕ್ಕೆ ಬೇಕಾಗ್ಬಿಡುತ್ತೆ. ಈಗ ನಾನು ಅಕ್ಕಿ ಹಿಟ್ಟು ತುಂಬಿಸ್ಕೊಂಡಲ್ಲ 2-3 ಕೋನ್ ಯೂಸ್ ಮಾಡಿದ್ದೀನಿ. ಅಂದರೆ ತಿಕ್ಕಾಗಿ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ರಂಗೋಲಿ ಪುಡಿ ಬೇಕಾಗುತ್ತೆ. ನಾನು ಆಲ್ಮೋಸ್ಟು 3 to 4 ರಂಗೋಲಿಸ್ ಹಾಕ್ತೀನಲ್ಲ, ಅದಕ್ಕೇ ರೆಗ್ಯುಲರ್ಲಿ ನಾನು ರಂಗೋಲಿ ಪುಡಿನೇ ಯೂಸ್ ಮಾಡೋದು. ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋಣ ಅಂತ ಹೇಳಿ ಹಾಕಿದೆ. ನಿಮ್ಮ ಕೈಯಲ್ಲಿ ಆಯಿತು ಅಂತ ಹೇಳಿದ್ರೆ ನೀವೇನಾದರೂ ಮನೆ ಮುಂದೆ ಪುಟ್ಟು ರಂಗೋಲಿ ಹಾಕ್ತಿದ್ದೀರಾ ಮತ್ತು ರೆಗ್ಯುಲರ್ಲಿ ನೀವು ರಂಗೋಲಿ ಪುಡಿ ಯೂಸ್ ಮಾಡದೆ ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕೋಕ್ಕಾಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಹಾಕಿ. ಅದಕ್ಕಿಂತ ಒಂದು ಒಳ್ಳೆ ಕಾರ್ಯ ಇನ್ನೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಹೇಳಿದಾರಲ್ಲ, ಬದುಕಿ ಮತ್ತು ಬದುಕೋಗಿ ಬಿಡಿ ಅಂತ. ಆ ತತ್ವದ ನಂಬಿಕೆ ಇದರಲ್ಲಿದೆ. ರಂಗೋಲಿ ಪುಡಿ ಬಳಸ್ಕೊಂಡು ರಂಗೋಲಿ ಹಾಕೋದ್ರಿಂದ ಅಂಗಳ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದ್ರಿಂದ ಇರುವೆಗಳಿಗೆ ಮತ್ತು ಪಕ್ಷಿಗಳಿಗೆ ಮತ್ತು ಸಣ್ಣ ಪುಟ್ಟದಾಗಿರೋ ಅಂಥ ಕೀಟಾಣುಗಳಿಗೂ ಕೂಡ ನೀವು ಆಹಾರ ಕೊಟ್ಟಂಗೆ ಆಗುತ್ತೆ. ಇದನ್ನು ನಮ್ಮ ಸಂಸ್ಕೃತಿಲಿ ಭೂತ ಯಜ್ಞ ಅಂತ ಕರೀತಾರೆ. ಅಂದರೆ ದಿನದಲ್ಲಿ ಫಸ್ಟು ತಿಂಗೆ ಅರಿದಿರನೆ ಅಥವಾ ಅರ್ತೇನೆ ಸಣ್ಣ ಸಣ್ಣ ಜೀವಿಗಳಿಗೆ ನಾವು ದಾನ ಮಾಡೋ ಮೂಲಕ ನಮ್ಮ ದಿನನ ಸ್ಟಾರ್ಟ್ ಮಾಡೋ ಥರ ಆಗುತ್ತೆ. ಅಕ್ಕಿ ಹಿಟ್ಟಿನ ರಂಗೋಲಿ ಸಮೃದ್ಧಿ ಸಂಕೇತ. ಯಾವ ಮನೆ ಮುಂದೆ ಶುದ್ಧವಾಗಿರೋ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿನ ತಡೆದುಬಿಟ್ಟು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ನಾವು ರಂಗೋಲಿ ಪುಡೀಲಿ ರಂಗೋಲಿ ಬಿಡಿಸೋದಕ್ಕೂ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ಅಷ್ಟು ಹಿಮ ಥರ ಪರಿಶುದ್ಧವಾಗಿ ತುಂಬ ಬಿಳಿಯಾಗಿ ಕಾಣಿಸುತ್ತೆ. ನೀವೇನಾದರೂ ಮಣ್ಣಿದೆ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿ ನೋಡಿ, ಅದೆಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಚುಕ್ಕಿ ಇಟ್ಟು ರಂಗೋಲಿ ಹಾಕೋದು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಪವರ್ ಹೆಚ್ಚು ಮಾಡುತ್ತಲ್ವ, ಅದೇ ಥರನೇ ಇದು ನಮಗೆ ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಇರೋ ಥರನೇ. ಇನ್ನೂ ಸೈಂಟಿಫಿಕಲಿ ಹೇಳಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಗಾಳಿಯಲ್ಲಿ ತೇವಾಂಶನ ಹೀರ್ಕೊಳ್ಳೋ ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಹಸು ಸಗಣಿ ಹಾಕಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕ್ತಿದ್ರು. ಇದು ಕೀಟಾಣುಗಳು ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ನ್ಯಾಚುರಲ್ಲಾಗಿ ಒಂದು ರೇಖೆ ಥರ ಕೆಲಸ ಮಾಡ್ತಿತ್ತು. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಕೇವಲ ಕಲೆ ಅಲ್ಲ, ಇದು ನಮ್ಮ ಪ್ರಕೃತಿಗೆ, ಇತರ ಜೀವಿಗಳಿಗೆ ನಾವು ಕೊಡೋ ಅಂಥ ಒಂದು ಕೈಂಡ್ ಆಫ್ ಪ್ರೀತಿಯ ಕಾಣಿಕೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಕೇಳ್ತಾರೆ, ಮನೆ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದೊಳೋದು ಬೇಕಾ ಅಂತ ನಮ್ಮ ಮನೆಯವರು ಕೂಡ ಕೇಳ್ತಾರೆ. ಆದರೆ ನನಗನ್ಸುತ್ತೆ ಮನೇಲಿ ದೀಪವಾಗಿರೋ ಅಂಥ ನಮಗೆ ಇಡೀ ದಿನ ಬೆಳಗೋಕ್ಕೆ ಒಂದು ಸ್ವಲ್ಪ ಆದರೂ ಫ್ಯೂಯಲ್ ಬೇಕು ಅಲ್ವಾ. ಆ ಫ್ಯೂಯಲ್ಲು ಅಥವಾ ಎನರ್ಜಿನೇ ಈ ಪ್ರೇಯರ್ಸ್ ಅಂತ ಹೇಳ್ಬೋದು. ನಾವೊಬ್ಬರು ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಆ ಪಾಸಿಟಿವ್ ವೈಬ್ಸು ಇಡೀ ಮನೆಗೇ ಹರಡುತ್ತೆ. ನೀವು ಹೌಸ್ ವೈಫ್ ಆದರೂ ಆಗಿರಲಿ ಅಥವಾ ವರ್ಕಿಂಗ್ ವುಮನ್ ಆದರೂ ಆಗಿರಲಿ, ನಿಮಗೆ ಪೀಸ್ ಆಫ್ ಮೈಂಡ್ ಇತ್ತು ಅಂತ ಹೇಳಿದ್ರೆ ನೀವು ಮನೆಯಲ್ಲೂ ಚೆನ್ನಾಗಿರ್ತೀರ. ನೀವು ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ಪಾಸಿಟಿವ್ ಆಗಿರ್ತಾರೆ. ಸೊ ನಮ್ಮ ಸರೌಂಡಿಂಗಲ್ಲಿ ಎಲ್ಲರೂ ಪಾಸಿಟಿವ್ ಆಗಿದ್ದರು ಅಂದರೆ ನಾವು ಡೆಫಿನೆಟ್ಲಿ ಹ್ಯಾಪಿಯಾಗಿರ್ತೀವಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಶಾಂತವಾಗಿರೋವಾಗ ಬೇರೆಯವ್ರನ್ನ ಶಾಂತವಾಗಿ ನೋಡ್ತೀವಿ. ಅದೇ ನಮಗೇನಾದರೂ ಕೋಪ ಇತ್ತು ಅಥವಾ ಬ್ಯಾಡ್ ಮೈಂಡು ಅಥವಾ ಬ್ಯಾಡ್ ಮೂಡ್ ಇತ್ತು ಅಂತ ಹೇಳಿದ್ರೆ ಬೇರೆಯವ್ರು ನಮ್ಗೆ ಒಳ್ಳೇದು ಮಾಡಿದ್ರೂ ಸಹ ಅದೇನೋ ತಪ್ಪಾಗೇ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಆಗ ನಮ್ಮ ಮೈಂಡು ಪ್ರಾಪರ್ ಸ್ಟೇಟಲ್ಲಿ ಇರೋದಿಲ್ಲ ಯಾವುದನ್ನು ಒಳ್ಳೆ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ನಾನು ಫಸ್ಟೆಲ್ಲ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ವರ್ಕ್ಗೆ ಹೋಗೋವಾಗ ಏನು ಅನ್ನಿಸ್ತಿತ್ತಂದರೆ, ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಮತ್ತು ಇರಿಟೇಷನ್ ಆಗ್ತಿತ್ತು. ಈಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆನೇ ಬೇಗ ಕೆಲಸ ಮುಗ್ದೋಗೋದ್ರಿಂದ ಆಫೀಸ್ ವರ್ಕ್ಸ್ನ ಕೂಡ ಮೈಂಡ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದಕ್ಕಾಗ್ತಿದೆ. ಆ ಪಾಸಿಟಿವ್ ಎನರ್ಜಿ ನನ್ನ ಪ್ರೊಡಕ್ಟಿವಿಟಿನ ಕೂಡ ಇನ್ಕ್ರೀಸ್ ಮಾಡಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವೇನಾದರೂ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೀಷಿಯಸ್ ಟೈಮ್. ನನ್ನ 6ನೇ ದಿನದ ಧನುರ್ಮಾಸದ ಪೂಜೆ ತುಂಬ ತೃಪ್ತಿಯಾಗಿ ಮುಗೀತು. ಸೊ ಇವತ್ತು ನನ್ನ ಔಟ್ಫಿಟ್ಟು, ನನ್ನ ಪೂಜೆ ಮತ್ತು ನನ್ನ ರಂಗೋಲಿ ಯಾವ ರೀತಿ ಇತ್ತು ಮತ್ತು ಈ ವ್ಲಾಗಲ್ಲಿ ನಾನು ಮಾತಾಡಿರೋ ವಿಚಾರ ನಿಮಗೆ ಕನೆಕ್ಟ್ ಆಯಿತಾ, ಕಮೆಂಟ್ ಮಾಡಿ.
ನಿಮ್ಮಲ್ಲಿ ಎಷ್ಟು ಜನ ಹೌಸ್ ವೈಫು ಬೆಳಗ್ಗೆ ನನಗಿಂತ ಮುಂಚೆ ಎದ್ದಿರ್ತೀರಾ, ನಿಮ್ಮ ಬೆಳಗಿನ ರುಟೀನ್ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಮನ್ನು ಪಾಸಿಟಿವ್ ಆಗಿ ಫೀಲ್ ಮಾಡಿಸಿದ್ರೆ ಅಥವಾ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.